ನಮಸ್ಕಾರ ವೀಕ್ಷಕರೇ. ಇವತ್ತಿನ ದಿನ ಹುಮನಾಬಾದ್ನ ಒಂದು ಏನು ಧುಮುಲ್ಸೂರ್ ಗ್ರಾಮದಲ್ಲಿ ಒಂದು ಮಜಿತ್ ಇದೆ. ಮಜಿತ್ನ ಪಕ್ಕದಲ್ಲಿರುವಂತ ಒಂದು ಆದರ್ಶ್ ಕಾಲೋನಿಯ ನಗರದಲ್ಲಿ ಇದೀವಿ. ವೀಕ್ಷಕರೇ ನೋಡಬಹುದು, ನನ್ನ ಹಿಂದ್ಗಡೆ ಇರುವಂತ ಏನು 3 ಅಂತಸ್ತಿನ ಬಿಲ್ಡಿಂಗ್ ಇದೆ. ಈ ಬಿಲ್ಡಿಂಗ್ ನ ಏನಪ್ಪಾ ಅಂತಂದ್ರೆ ಇವತ್ತಿನ ದಿನ ಮಾರಾಟಕ್ಕಿದೆ. ಹೌದು, ಸರಿ, ಸುಮಾರು ಜನರು ಏನಪ್ಪಾ ಅಂದ್ರೆ ನಾವು ಬಿಲ್ಡಿಂಗ್ ಅನ್ನ ಕಟ್ಟಬೇಕು, ಮನೆ ಕಟ್ಟಬೇಕು, ನಮಗೆ ಬಿಡುವ ಸಮಯ ಇಲ್ಲ, ಹಾಗೆ ಇಲ್ಲ, ನಮ್ದು ಕೂಡ ಒಂದು ಕನಸಿನ ಮನೆ ಬೇಕು ಅಂತಂದ್ರೆ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋ ನಿಮ್ಗೋಸ್ಕರನೇ ಇದೆ. ಹೌದು ವೀಕ್ಷಕರೇ, ಏನಪ್ಪಾ ಅಂದ್ರೆ ಸರಿ ಸುಮಾರಾಗಿ 2 ಫ್ಲೋರ್ ಹೊಂದಿರುವಂತಹ ಬಿಲ್ಡಿಂಗ್, ಉತ್ತಮ ರೀತಿಯಾದಂತ ಎಲ್ಲಾ ಸೌಲಭ್ಯಗಳನ್ನ ಅಂತಂದ್ರೆ ನೀವು ಒಂದು ಏನು ಬೀದರ್ನಿಂದ ಗುಲ್ಬರ್ಗಕ್ಕೆ ಹೋಗುವಂತ ಹೈವೇ ಇದೆ. ಹೈವೇಯ ಪಕ್ಕದಲ್ಲಿರುವಂತ ಮಜಿದ್ ನ ಹಿಂದ್ಗಡೆ ಇರುವಂತದ್ದು, ದುಮುಸೂರ್ನಲ್ಲಿ ಮಜಿದ್ ನ ಹಿಂದ್ಗಡೆ ಇರುವಂತದ್ದು. ವೀಕ್ಷಕರೇ, ಮೊದ್ಲಿಗೆ ಏನಪ್ಪಾ ಅಂತಂದ್ರೆ ಫಸ್ಟ್ ಫ್ಲೋರ್ ನಲ್ಲಿ ಅಂದ್ರೆ ಗ್ರೌಂಡ್ ಫ್ಲೋರ್ ನಲ್ಲಿ ತಾವೇನಪ್ಪಾ ಅಂದ್ರೆ ಒಂದು ಹಾಲಿಗೆ ಆಲ್ರೆಡಿ ಏನಂತಂದ್ರೆ PUP ಮಾಡಿದಾಗಿರ್ಬೋದು, ಮತ್ತೆ ನಿಮ್ಗೆ ವಿಂಡೋ ಆಗಿರ್ಬೋದು, ಮತ್ತೆ ನಂತರವಾಗಿ ಹಾಲಿನ ಪಕ್ಕದಲ್ಲಿ ಏನಪ್ಪಾ ಅಂದ್ರೆ ಒಂದು ಬೆಡ್ರೂಮ್ ನ ವ್ಯವಸ್ಥೆ. ಹಾಲ್ನಿಂದ ಮತ್ತೆ ಏನಪ್ಪಾ ಅಂದ್ರೆ ಕಿಚನ್ ರೂಮ್, ಎಲ್ಲಾ ಮಟೀರಿಯಲ್ ಗಳನ್ನ ಮೇಲೆ ಇಟ್ಕೊಳ್ಳೋ ಸಲುವಾಗಿ ವ್ಯವಸ್ಥೆಯನ್ನ ಮಾಡಿಸಲಾಗಿದೆ. ಕೇವಲ ಒಂದು ವುಡ್ ನ ಫರ್ನಿಚರ್ ಮಾಡ್ಕೊಂಡಿದ್ರೆ ಸಾಕು, ಎಲ್ಲವನ್ನ ಸೆಟಪ್ ಮಾಡ್ಕೊಳ್ಬಹುದು. ಅದ್ರ ಜೊತೆಯಲ್ಲಿ ಅಟ್ಯಾಚ್ ಆಗಿರುವಂತ ಬಾತ್ರೂಮ್ ನ ವ್ಯವಸ್ಥೆ ಕೂಡ ಇದೆ. ವೀಕ್ಷಕರೇ, ಇದೇ ಮಾದರಿಯಲ್ಲಿ ಏನ್ ನಾವು ನೋಡಿದ್ವಿ, ಸೇಮ್ ಅದೇ ಮಾದರಿಯಲ್ಲಿ ಸೇಮ್ ಆಗಿರುವಂತ ಒಂದು ಏನಿದೆ, ಹಾಲ್ ಇದೆ, ಮತ್ತೆ ಸೇಮ್ ಬೆಡ್ರೂಮ್ ಇದೆ, ಕಿಚನ್ ರೂಮ್ ಇದೆ, ವಾಶ್ರೂಮ್ ಇದೆ. ಸೊ ಟಾಯ್ಲೆಟ್ ರೂಮ್, ವಾಶ್ರೂಮ್ ಕೂಡ ಇದೆ. ಸೇಮ್ ಆಗಿರುವಂತದ್ದು 2 ಪೋರ್ಷನ್ ಗಳನ್ನ ಗ್ರೌಂಡ್ ಫ್ಲೋರ್ ನಲ್ಲಿ ಇದೆ. ಅಲ್ಲೇನೆ ವೀಕ್ಷಕರೇ, ನೀರಿಗೋಸ್ಕರ ಏನಪ್ಪಾ ಅಂದ್ರೆ ನೀವು ಬೇರೆ ಕಡೆ ಪರದಾಡ್ಬೇಕಾಗಿಲ್ಲ, ಯಾಕಂದ್ರೆ ಸಪರೇಟ್ ಆಗಿರುವಂತದ್ದು ಅಂತಂದ್ರೆ ಅದಕ್ಕೆ ಆಗಿರುವಂತ ಬೋರ್ವೆಲ್ ನ ವ್ಯವಸ್ಥೆ ಕೂಡ ಏನಪ್ಪಾ ಅಂದ್ರೆ ನೇರವಾಗಿ ಮಾಡಿಸಲಾಗಿದೆ. ವೀಕ್ಷಕರೇ, ನಂತರವಾಗಿ ನಾವು ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ವಿ. ಫಸ್ಟ್ ಫ್ಲೋರ್ ನಲ್ಲಿ ಕೂಡ ಯಾವ ರೀತಿಯಾದಂತದ್ದು ಇದೆ ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಈ ಬಿಲ್ಡಿಂಗ್ ನ ನೋಡ್ಬೋದು, ಯಾಕಂದ್ರೆ ಎಲ್ಲಾ ರೀತಿಯಾದಂತ ಹೆವಿ ಮಟೀರಿಯಲ್ ಅನ್ನ ಕೂಡ ಹಾಕಿ ಮಾಡಲಾಗಿರುವಂತ ಬಿಲ್ಡಿಂಗ್ ಅಂತ ಹೇಳಿ ಮಾಲೀಕರು ಕೂಡ ನಮ್ಗೆ ಹೇಳ್ತಾ ಇದ್ದಾರೆ. ಅಲ್ಲೇನೆ ಸೇಮ್ ಫಸ್ಟ್ ಫ್ಲೋರ್ ನಲ್ಲಿ ಇದ್ವಿ, ಅಲ್ಲಿ ಕೂಡ ಒಂದು ಹಾಲು, ಬೆಡ್ರೂಮು, ಕಿಚನ್ ರೂಮು, ಅಲ್ಲೇನೆ ಅಟ್ಯಾಚ್ ಆಗಿರುವಂತ ಬಾತ್ರೂಮ್ ಕೂಡ ಏನಂದ್ರೆ ಅವೈಲಬಿಲಿಟಿ ಇದೆ. ವೀಕ್ಷಕರೇ, ಅಲ್ಲೇನೆ ಸಾಯಂಕಾಲದ ವೇಳೆಯಲ್ಲಿ ಆಗಿರ್ಬೋದು, ಮತ್ತೆ ನೀವೇನಾದ್ರು ಬಾಲ್ಕನಿ ಕೇಳ್ತೀರಾ, ನಿಂತ್ಕೊಳ್ಬೇಕು, ಪ್ರಶಾಂತವಾದಂತ ವಾತಾವರಣ ಬೇಕು, ಅಥವಾ ರೂಮ್ ನಲ್ಲಿ ಕುಂತ್ ಬೇಸರಾದಾಗ ಹೊರಗಡೆ ಬಂದು ನಿಂತ್ಕೊಳ್ಬೇಕಂದ್ರೆ ಉತ್ತಮ ರೀತಿಯಾದಂತ ಬಾಲ್ಕನಿ ವ್ಯವಸ್ಥೆ ಇದೆ, ಉತ್ತಮವಾದಂತ ಗಾಳಿ ಇದೆ. ಅಲ್ಲೇನೆ ನೀವು ಒಂದಲ್ಲ 2 ರೋಡ್ಗಳನ್ನ ಕೂಡ ಏನಪ್ಪಾ ಅಂದ್ರೆ ಇದಕ್ಕೆ ಅಟ್ಯಾಚ್ ಆಗಿರುವಂತದ್ದನ್ನ ತಾವು ನೋಡ್ಬೋದು. ವೀಕ್ಷಕರೇ, ಫಸ್ಟ್ ಫ್ಲೋರ್ ಆಯ್ತು, ಗ್ರೌಂಡ್ ಫ್ಲೋರ್ ಆಯ್ತು, ಈಗ 2ನೇ ಫ್ಲೋರಿಗೆ ಹೋಗೋಣ. ಅಲ್ಲಿ ಸೆಕೆಂಡ್ ಫ್ಲೋರ್ ನಲ್ಲಿ ಕೂಡ ಸೇಮ್ ಮಾದರಿಯಾದಂತ ಮನೆಗಳನ್ನ ಏನಂದ್ರೆ ಮಾಡಲಾಗಿದೆ. ಇಲ್ಲಿ ಕೂಡ ಹಾಲ್ ಆಗಿರ್ಬೋದು, ಕಿಚನ್ ರೂಮ್ ಆಗಿರ್ಬೋದು, ಬೆಡ್ರೂಮ್ ಆಗಿರ್ಬೋದು, ನಂತರವಾಗಿ ಬಾಲ್ಕನಿನಲ್ಲಿ ಓಡಾಡೋದಕ್ಕೆ ಕೂಡ ಏನಂದ್ರೆ ಒಂದು ಸ್ಥಳಾವಕಾಶ ಕೂಡ ಮಾಡಿಸಲಾಗಿದೆ. ಹಚ್ಚ ಹಸಿರಾಗಿರುವಂತ ವಾತಾವರಣದ ಮಧ್ಯೆಯಲ್ಲಿ ಈ ಬಿಲ್ಡಿಂಗ್ ಕೂಡ ಏನಾಗಿದೆ ಅಂತಂದ್ರೆ ನಿರ್ಮಾಣಗೊಂಡಿದೆ. ಹಾಗಿದ್ರೆ ವೀಕ್ಷಕರೇ, ಇದಕ್ಕೆ ವಾಟರ್ ಸಪ್ಲೈ ಇದೆನಾ ಇಲ್ವಾ ಅನ್ನುವಂತ ಪ್ರಶ್ನೆ ಬರುತ್ತೆ. ಬನ್ನಿ, ಅದನ್ನು ಕೂಡ ನಾವು ನಿಮ್ಗೆ ತೋರಿಸ್ತೀವಿ. ವೀಕ್ಷಕರೇ, ನೀವು ಮ್ಯಾಲಿನ ಫ್ಲೋರ್ ನಲ್ಲಿ ಕೂಡ ಏನಂದ್ರೆ 3rd ಫ್ಲೋರ್ ನೀವು ಕಟ್ಕೋಬೇಕು ಅನ್ನುವಂತ ಇಚ್ಛೆ ಇದ್ರೆ ಅದು ಕೂಡ ಪಿಲ್ಲರ್ ಅನ್ನ ಹಾಕಿದ್ದಾರೆ, ತಾವು ಕಟ್ಕೊಳ್ಬಹುದು. ಅಲ್ಲದೆ ನೀರಿನ ವ್ಯವಸ್ಥೆ ಕೂಡ ಮಾಡಿಸೋದಕ್ಕೆ ಟ್ಯಾಂಕ್ ಕೂಡ, ಎಲ್ಲ ರೂಮ್ಗಳಿಗೆ ಕೂಡ ನೀರಿನ ವ್ಯವಸ್ಥೆ ಮಾಡಿಸೋಕೆ ಟ್ಯಾಂಕ್ ಕೂಡ ಇದೆ. 24x7 ಬೋರ್ವೆಲ್ ನ ವ್ಯವಸ್ಥೆ ಕೂಡ ಇದೆ. ನಂತರವಾಗಿ ತಾವು ನೋಡಬಹುದು ಏನಂದ್ರೆ ನಮ್ಮ ಬೀದರ್ನಿಂದ ಮತ್ತೆ ಕಲಬುರಗಿಗೆ ಹಾದು ಹೋಗುವಂತ ಹೈವೇಯ ಪಕ್ಕದಲ್ಲಿನೇ ಅಂತಂದ್ರೆ ಒಂದು ದುಮುಲ್ಸೂರ್ನಲ್ಲಿ ಮಜಿದ್ ಬರುತ್ತೆ. ಮಜಿದ್ ನಿಂದ ಬಂದ್ರೆ ಅದ್ರ ಹಿಂದ್ಗಡೆನೆ ಇರುವಂತ ಈ ಬಿಲ್ಡಿಂಗ್, ಈ ಮನೆ ಏನಪ್ಪಾ ಅಂದ್ರೆ
ಇವತ್ತಿನ ದಿನ ಮಾರಾಟಕ್ಕಿದೆ ವೀಕ್ಷಕರೇ. ಹಾಗಾದ್ರೆ ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ಈ ಬಿಲ್ಡಿಂಗ್ ಅನ್ನ ಖರೀದಿ ಮಾಡಬೇಕು ಅಂತಂದ್ರೆ ಕೆಳಗೆ ಕಾಣಿಸ್ತಾ ಇರುವಂತ ನಂಬರಿಗೆ ಡಯಲ್ ಮಾಡಿ ನಿಮಗೂ ಕೂಡ ಕನಸಿನ ಮನೆ, ಸ್ವಂತದಾದಂತ ಮನೆ ನಿಮ್ದಾಗಿಸ್ಕೊಳ್ಬೇಕಂದ್ರೆ ಈ ಅಡ್ರೆಸ್ಸಿಗೆ ಬಂದು ಸ್ವತಃ ನಾವೇನು ಹೇಳಿದ್ವಿ ಅವೆಲ್ಲ ಫೆಸಿಲಿಟಿಯನ್ನ ಇದೇನಾ ಇಲ್ವೋ ಅನ್ನೋದನ್ನ ಚೆಕ್ ಮಾಡಿ ನೀವು ಕೂಡ ಈ ಮನೆಯನ್ನ ನಿಮ್ಮದಾಗಿಸ್ಕೊಳ್ಬಹುದು. ಹಾಗಾದ್ರೆ ವೀಕ್ಷಕರೇ, ನಿಮಗೂ ಕೂಡ ಒಂದು ಇದು ಇರುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಫೆಸಿಲಿಟಿ ಇದೆ ಅಂದ್ರೆ ರೇಟ್ ಏನಿರುತ್ತೆ ಅಂತೇಳಿ. ಹಾಗಿದ್ರೆ ರೇಟ್ನ ಬಗ್ಗೆ ಚಿಂತೆ ಬೇಡ, ಯಾಕಂದ್ರೆ ಒಳ್ಳೆ ಆಫರ್ನ ಬೆಲೆಯಲ್ಲೇ ಇವ್ರು ನೀಡ್ತಾ ಇದ್ದಾರೆ. ಹಾಗಾದ್ರೆ ಆಫರ್ನ ಬೆಲೆ ಏನು ಎಂಬುದನ್ನ ಕೆಳಗಡೆ ಕಾಣಿಸ್ತಾ ಇರುವಂತ ನಂಬರ್ಗೆ ಡಯಲ್ ಮಾಡಿ, ಕಾಲ್ ಮಾಡಿ, ಅದರ ಬೆಲೆ ಎಷ್ಟು ಅನ್ನೋದನ್ನ ತಾವು ತಿಳ್ಕೊಳ್ಬಹುದು. ಅಲ್ದೇನೆ ವೀಕ್ಷಕರೇ, ಏನಪ್ಪಾ ಅಂದ್ರೆ ಆ ಲೇಔಟ್ ಜೊತೆಯಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಅದೇ ಲೇಔಟ್ ನಲ್ಲಿರುವಂತ ಇನ್ನೊಂದು ಪ್ಲಾಟ್ ನಲ್ಲಿ ಏನಪ್ಪಾ ಅಂದ್ರೆ ಅವ್ರದೇ ಆಗಿರುವಂತ ಇನ್ನೊಂದು ಕನ್ಸ್ಟ್ರಕ್ಷನ್ಗೆ ಅಂತಂದ್ರೆ ಆಲ್ರೆಡಿ ಮನೆ ಏನಂದ್ರೆ ನೆಂಟಲ್ ಲೆವೆಲ್ ವರೆಗೂ ಇದೆ. ಸಂಪೂರ್ಣವಾಗದಂತ ನೆಂಟಲ್ ಲೆವೆಲ್ ಇರುವಂತ ಮನೆ ಕೂಡ ಏನಪ್ಪಾ ಅಂದ್ರೆ ಸೆಲ್ಲಿಂಗ್ ಇದೆ. ಸೊ ಇದರಲ್ಲಿ ಕೂಡ ಏನಪ್ಪಾ ಅಂದ್ರೆ ತಾವು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡೇ ಕೊಡು ಅಂತಂದ್ರೆ 3 months ಅಲ್ಲಿ ಅಂದ್ರೆ 3 ತಿಂಗಳಿನಲ್ಲಿ ಇದನ್ನ ಕಂಪ್ಲೀಟ್ ಅನ್ನ ಮಾಡಿಕೊಡ್ತಾರೆ. ಇಲ್ಲ ಅಂತಂದ್ರೆ ಜಸ್ಟ್ ಇಷ್ಟು ನೆಂಟಲ್ ಲೆವೆಲ್ ಅಲ್ಲಿ ಆಗಿರೋದನ್ನೇ ನೀವು ಬಂದು ಖರೀದಿ ಮಾಡ್ತೀರಾ ಅಂದ್ರೆ ಇದು ಕೂಡ ಸೆಲ್ಲಿಗಿರುವಂಥದ್ದೇ. ಇದು ವಿಶೇಷವಾಗಿ ಡಬಲ್ BHK ಇರುವಂತಹ ಏನಂದ್ರೆ ಮನೆ ಇದಾಗಿದೆ.